ಮೊದಲನೇದಾಗಿ F7 ನ್ಯೂಸಿಗೆ ನಾನು ಸ್ವಾಗತಿಸ್ತೀನಿ. ಯಾಕೆಂದರೆ ಈ ವಿಚಾರದಲ್ಲಿ ತಾವು ಕೇಳ್ತಾ ಇದ್ದೀರಾ. ಇವಾಗ ಶಿವಮೊಗ್ಗ ಟ್ರಸ್ಟ್ ಉಸ್ತುವಾರಿಗೆ ಪತ್ರಿಕಾ ಭವನ ನೀಡಿದೆ ಅಂತ ಟ್ರಸ್ಟ್ ಅಧ್ಯಕ್ಷ ಅಲ್ಲಿ ಹಣ ವಸೂಲಿ ಮಾಡ್ತಾಯಿದ್ದ. ಅದಕ್ಕೆ ನಾವು ಚಳುವಳಿ ಮಾಡಿ ಬೀಗ ಹಾಕುವ ಚಳುವಳಿ ಸಹ ಮಾಡಿದ್ವು. ಆಮೇಲೆ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಕಂಡು ನಾವು ನಮ್ಮ ಸಂಘಟನೆಯಿಂದ ಅಲ್ಲಿ ಲೋಪದೋಷಗಳಿದ್ದಾವೆ, ಹಣ ವಸೂಲಿನೇ ಆಗ್ತಾಯಿದೆ, ಅವ್ಯವಹಾರ ನಡೀತಾ ಇದೆ, ಅಲ್ಲಿ ಟ್ರಸ್ಟಿಗೆ ಸರ್ಕಾರಿ ಪತ್ರಿಕಾ ಭವನ ಕೊಟ್ಟಿರೋದು ಕಾನೂನು ಬಾಹಿರ, ಹಾಗಾಗಿ ಅಲ್ಲಿ ಆಡಳಿತಾಧಿಕಾರಿ ನೇಮಿಸಿ ಅಂತ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ದು. ಆ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 28/2/2020 ಆದೇಶ ಮಾಡಿದ್ದಾರೆ. ಏನು ಆದೇಶ ಅಂತಂದರೆ, ಶಿವಮೊಗ್ಗ ನಗರದ ಪತ್ರಿಕಾ ಭವನದ ಕಟ್ಟಡದ ಉಸ್ತುವಾರಿಯನ್ನು ಪ್ರಸ್ತುತ ಶಿವಮೊಗ್ಗ ಟ್ರಸ್ಟ್ ಇವರಿಗೆ ನಡೆಸ್ತಾ ಇದ್ದರು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿತ್ತು. ಅಲ್ಲಿ ಅವ್ಯವಹಾರ ನಡೀತಾ ಇದೆ, ಆ ಹಣಕಾಸಿನ ಲೆಕ್ಕಾಚಾರ ಕೊಟ್ಟಿಲ್ಲ, ಅದು ಜಿಲ್ಲಾಡಳಿತ ಕಟ್ಟಬೇಕಾಯಿತು, ಸರ್ಕಾರ ಕಟ್ಟಬೇಕಾಯಿತು. ಹಾಗಾಗಿ ಅದನ್ನು ಅವರಿಂದ ಹಣ ವಸೂಲಿ ಮಾಡಬೇಕು, ಕೂಡಲೇ ಆಡಳಿತಾಧಿಕಾರಿ ನೇಮಿಸಬೇಕಾಯಿತು ಅಂತ ನಾವು ಕೊಟ್ಟಿದ್ವು. ಆ ಹಿನ್ನೆಲೆಯಲ್ಲಿ ಸಮಗ್ರ ವರದಿಯನ್ನು ನೀಡುವಂತೆ ಶ್ರೀ ರವೀಂದ್ರನಾಥ್ HP ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಿದ್ದಾರೆ. ವರದಿ ಕೊಡಲು ಅವರಿಗೆ ಆದೇಶಿಸಿದ್ದಾರೆ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳ ಆದೇಶವನ್ನು ನಾವು ನಮ್ಮ ಸಂಘಟನೆ ತುಂಬ ಸ್ವಾಗತಿಸುತ್ತೆ. ಆದಷ್ಟು ಬೇಗ ನ್ಯಾಯಯುತವಾಗಿ ತನಿಖೆ ಮಾಡಿ ಆ ತನಿಖಾ ವರದಿ ಬಂದು ಆಡಳಿತಾಧಿಕಾರಿ ನೇಮಿಸಲಿ. ಆ ಪತ್ರಿಕಾ ಭವನ ಎಲ್ಲ ಪತ್ರಕರ್ತರ ಸಮಾನ ಮನಸ್ಕ ಪತ್ರಕರ್ತರಿಗೆ ಅನುಕೂಲ ಆಗಲಿ. ಯಾವುದೋ ಒಂದು ಖಾಸಗಿ ಸಂಸ್ಥೆ ಟ್ರಸ್ಟಿಗೆ ಅದು ಸೀಮಿತ ಆಗಬಾರ್ದು, ಕೆಲವೇ ವ್ಯಕ್ತಿಗಳ ಪಾಲಾಗಬಾರ್ದು, ಮತ್ತು ಅಲ್ಲಿ ಹಣ ವಸೂಲಿ ಆಗೋದನ್ನು ಸಹ ಅದು ಜಿಲ್ಲಾಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ಸೇರಲಿ ಅನ್ನೋದು ನಮ್ಮ ಒತ್ತಾಯವಾಗಿದೆ.